ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆಯ ಬಟ್ಟೆಗಳನ್ನ ಬಳಸ್ಕೊಂಡು ಮನೆಗೆ ನಮ್ಗೆ ಯೂಸ್‌ಫುಲ್ ಆಗಿರುವಂತಹ ವಸ್ತುಗಳನ್ನ ಯಾವ ತರ ಮಾಡೋದಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ರ ಮನೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಟೀ ಶರ್ಟ್‌ಗಳು ಇದ್ದೇ ಇರುತ್ತೆ. ಅದನ್ನ ಕಲರ್ ಹೋದ್ಮೇಲೆ ಅಥವಾ ಸ್ವಲ್ಪ ಹೋಲ್ ಬಿದ್ರೆ ಈ ತರ ಹಳೇದಂತ ನಾವು ಬಿಸಾಡೋ ಬದಲು ಇದನ್ನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ರೀಯೂಸ್ ಮಾಡ್ಕೊಳ್ಳೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮನೆಯಲ್ಲಿ ನೋಡಿ ಈ ತರ ವೈಪರ್ಗಳಿರುತ್ತೆ. ನೋಡಿ ಇದೆಲ್ಲ ಹಾಳಾಗ್ಬಿಟ್ಟಿದೆ. ಇದರಿಂದ ನಾವು ಒರ್ಸೋದಕ್ಕೆ ಹೋದ್ರೆ ಬರೋದೇ ಇಲ್ಲ. ನೋಡ್ತಾ ಇರ್ಬೋದು ಈ ತರ ಆಗ್ಬಿಟ್ಟಿದೆ. ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ತೆಗೆದು ಬಿಸಾಕ್ ಬಿಡೋಣ. ಇದು ಯೂಸ್ ಇಲ್ಲ ಇವಾಗ ನಮ್ಗೆ. ಇವಾಗ ಇದಕ್ಕೆ ನಾವು ಟೀ ಶರ್ಟ್ ಅನ್ನ ಬಳಸ್ಕೊಂಡು ವೈಪರ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಯಾವ ತರ ಅಂತ ತೋರಿಸ್ತೀನಿ ಇವಾಗ. ಇದನ್ನ ತೆಗೆದ್ಬಿಟ್ಟಿದ್ದೀನಿ. ಈ ತರ ಇಲ್ಲ ಅಂದ್ರೆ ಬರೀ ಈ ತರ ರೌಂಡ್ ಇದ್ರೂ ಕೂಡ ಮಾಡ್ಕೋಬಹುದು. ಇವಾಗ ಟೀ ಶರ್ಟ್ ಅನ್ನ ತಗೊಂಡು ನಾನಿಲ್ಲಿ ಯಾವ ತರ ತೋರಿಸ್ತೀನೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಇಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ಸ್ ಕೆಳಗಡೆ ಕರೆಕ್ಟ್ ಆಗಿ ಈ ತರ ಕಟ್ ಮಾಡ್ಕೋತೀನಿ. ದುಡ್ಡನ್ನ ಖರ್ಚು ಮಾಡೋ ಬದಲು ನಾವೇ ಈ ತರ ಹಳೆಯ ಬಟ್ಟೆಗಳನ್ನ ಬಳಸ್ಕೊಂಡು ಮಾಡ್ಕೋಬಹುದು. ನೋಡಿ ಈ ತರ ಆಯ್ತು. ಇವಾಗ ಇಲ್ಲಿ ಸೈಡ್ ಸ್ವಲ್ಪ ದಪ್ಪ ಬಂದಿದೆ ಅಲ್ಲ, ಈ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೋತೀನಿ. ಯಾಕಂದ್ರೆ ನಮ್ಗೆ ಕಟ್ ಮಾಡುವಾಗ ದಪ್ಪ ಆದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿ ತೆಗಿತೀನಿ. ಈ ತರ ಸೈಡ್ ಅಲ್ಲಿ ಇರೋದು ಈ ತರ ಹೊಲಿಗೆ ಬಂದಿರುತ್ತಲ್ಲ ಅದನ್ನ ಕಟ್ ಮಾಡಿ ತೆಗೀರಿ. ಓಕೆ, ಇವಾಗ ಇಷ್ಟೇ ಇರ್ಲಿ ಇದು. ಈ ತರ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ಈ ತರ ಸಮವಾಗಿ ತಗೊಂಡು ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಈ ತರ ಉದ್ದವಾಗಿ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಬೇಡ. ನಾನೀಗ ಎಲ್ಲಿವರೆಗೂ ತೋರಿಸ್ತೀನೋ ಅಲ್ಲಿವರೆಗೂ ಮಾಡ್ಕೊಂಡ್ರೆ ಸಾಕು. ನೋಡಿ ಒಂದಿಷ್ಟು ಉದ್ದಕ್ಕೆ ಸಾಕು. ಇವಾಗ ಎಲ್ಲವನ್ನ ಮಾಡ್ಕೋತೀನಿ ಈ ತರ ಉದ್ದವಾಗಿ. ಈ ಟೀ ಶರ್ಟ್ ಎಷ್ಟಿದೆಯೋ ಅಷ್ಟನ್ನು ನಾನು ಈ ತರ ಕಟ್ ಮಾಡ್ಕೋತೀನಿ. ಇವಾಗ ಎಲ್ಲಿವರೆಗೂ ಮಾಡ್ಕೊಂಡಿದ್ದೀನೋ ಅಲ್ಲಿವರೆಗೂ ಮಾತ್ರ. ಇಷ್ಟು ಉದ್ದಕ್ಕೆ ಮಾತ್ರ ಒಂದಿಷ್ಟು ಬಿಟ್ಕೊಳ್ಳಿ. ಒಂದ್ 4 ಬೊಟ್ಟಷ್ಟು ಬಿಟ್ಕೊಂಡು ಪೂರ್ತಿ ಟೀ ಶರ್ಟ್ ಅನ್ನ ಇದು ಎಷ್ಟು ಇದೆಯೋ ಅಗಲ ಅಷ್ಟು ಅಗಲವನ್ನ ಕಟ್ ಮಾಡ್ಕೋತೀನಿ. ಓಕೆ, ಎಲ್ಲ ಟೀ ಶರ್ಟ್ ಅನ್ನ ಪೂರ್ತಿಯಾಗಿ ನಾನು ಎಷ್ಟು ತೋರಿಸಿದ್ನೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಏನ್ ಮಾಡ್ಕೊಂತೀನಿ ಅಂದ್ರೆ ಇದು ಟೀ ಶರ್ಟ್ ಬಟ್ಟೆ ಇರುತ್ತಲ್ಲ, ನೋಡಿ ಈ ತರ ಮಾಡ್ಕೊಂಡ್ಬಿಡಿ. ಈ ತರ ಎಳೆದ್ ಬಿಟ್ರೆ ಈ ತರ ಬರುತ್ತೆ ನೋಡಿ. ಟೀ ಶರ್ಟ್ ಬಟ್ಟೆ ಇರೋದ್ರಿಂದ ಈ ತರ ಎಳೆದ್ರೆ ಎಷ್ಟು ಉದ್ದಕ್ಕೆ ಬರುತ್ತೆ ಇದು. ನೋಡ್ತಾ ಇರ್ಬೋದು. ಈ ತರ ನಾವು ಸುತ್ಕೋತೀವಲ್ಲ, ಸುತ್ತಿದ್ರೆ ಯಾವ ತರ ಆಗುತ್ತೆ ಆ ತರ ಆಗುತ್ತೆ. ನೋಡ್ತಾ ಇರ್ಬೋದು. ಈ ತರ ಎಲ್ಲವನ್ನ ಮಾಡ್ಕೊಳ್ಳಿ ಮೊದ್ಲು. ಓಕೆ, ಎಲ್ಲವನ್ನ ಈ ತರ ಮಾಡ್ಕೋತೀನಿ. ಈಗ ತೋರಿಸ್ತಾ ಇದೀನಲ್ಲ, ಈ ತರ ಮಾಡ್ಕೋತೀನಿ. ಓಕೆ, ನೋಡಿ ಎಲ್ಲವನ್ನ ಈ ತರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ನಾನಿವಾಗ ಈ ತರ ಡಬಲ್ ಮಾಡ್ಕೋತೀನಿ. ಇದನ್ನ ಈ ತರ ತೋರಿಸ್ತಾ ಇದೀನಲ್ಲ, ಮತ್ತೆ ಕನ್ಫ್ಯೂಸ್ ಬೇಡ. ಈ ತರ ಹಾಕೊಳ್ಳಿ. 2 ಪಾರ್ಟ್ ಮಾಡಿ, ಈ ಕಡೆ ಈ ಕಡೆ ಈ ತರ 2 ಪಾರ್ಟ್ ಮಾಡ್ಕೊಂಡು ಇದನ್ನ ಈ ತರ ಡಬಲ್ ಮಾಡ್ಕೋತೀನಿ. ಡಬಲ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇದಕ್ಕೆ ಈ ತರ ಹಾಕೊಳ್ಳಿ. ಒಂದ್ ಸೈಡ್ ಒಂದು, ಇನ್ನೊಂದ್ ಸೈಡ್ ಇನ್ನೊಂದು, ಈ ತರ ಬರ್ಲಿ. ಈ ತರ ಮಾಡ್ಕೊಂಡು ಇದನ್ನ ಇವಾಗ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಈ ತರ ಕೆಳಗಡೆ ಮಾಡ್ಕೊಂಡು ನೋಡಿ ಎಷ್ಟು ಕ್ಯೂಟ್ ಆಗಿರುವಂತಹ
ವೈಪರ್ ರೆಡಿ ಆಯ್ತು, ನೋಡ್ತಾ ಇರ್ಬೋದು. ಸೇಮ್ ಹೊರಗಡೆಯಿಂದ ತರ್ತೀವಲ್ಲ ಅದೇ ತರ ಅನ್ಸುತ್ತೆ ನೋಡಿ. ಇಷ್ಟು ಗ್ಯಾಪ್ ಅನ್ಸುತ್ತೆ ಅಂದ್ರೆ ನಾನು ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ. ಯಾಕಂದ್ರೆ ಅಂದಾಜ್ ಮೇಲೆ ಗೊತ್ತಾಗಲ್ಲ ಮೊದ್ಲೇ ಮಾಡುವಾಗ. ಇದನ್ನು ಕೂಡ ಇವಾಗ ಕಟ್ ಮಾಡ್ಕೊತೀನಿ ಇಲ್ಲಿವರೆಗೂ, ಪೂರ್ತಿ ಇಷ್ಟು ಉದ್ದದವರೆಗೂ. ಯಾಕಂದ್ರೆ ನಮ್ಗೆ ಇಲ್ಲಿ ಮೊದಲೇ ಈ ತರ ಉದ್ದವಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪನೇ ಮಾಡ್ಕೊಳ್ಳಿ, ಆಮೇಲೆ ಬೇಕಿದ್ರೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಎಲ್ಲವನ್ನು ಈ ತರ ಮಾಡಿ ತೋರಿಸ್ತೀನಿ. ಓಕೆ, ಬಿಚ್ಚಿದೀನಿ ನೋಡಿ, ಇದನ್ನ ಬಿಚ್ಕೊಂಡಿದೀನಿ. ಇವಾಗ ಉದ್ದಕ್ಕೆ ಮಾಡಿ ತೋರಿಸ್ತೀನಿ ನಾನು. ಇವಾಗ ಈ ತರ ಕಟ್ ಮಾಡ್ಕೊಳ್ಳಿ ವಾಪಸ್, ಇಲ್ಲಾಂದ್ರೆ ಮೊದಲೇ ಕೂಡ ನೀವು ಮಾಡ್ಕೋಬಹುದು. ಯಾಕಂದ್ರೆ ಸ್ಟಾರ್ಟಿಂಗ್ ಮಾಡುವಾಗ ನಮ್ಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದಾಗೆ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಮಾಡ್ಕೋಬಹುದು. ಜಸ್ಟ್ ಕಟ್ ಮಾಡೋದಷ್ಟೇ, ಇದು ಏನ್ ಜಾಸ್ತಿ ಸೂಜಿಯಿಂದ ಹೊಲಿಯೋದಲ್ಲ, ಮಷೀನಿಂದ ಸ್ಟಿಚ್ ಮಾಡೋದಿಲ್ಲ, ಒಂದ್ ದಾರ ಬೇಕಾಗಿಲ್ಲ. ಈ ತರ ಮಾಡ್ಕೊಂಡ್ರೆ ಆಯ್ತು. ಜಸ್ಟ್ ಮಾಡ್ಕೊಂಡ್ಮೇಲೆ ಈ ತರ ಈ ಬಟ್ಟೆಯನ್ನ ಈ ತರ ಎಳೆದ್ ಬಿಟ್ರೆ ಆಯ್ತು, ನೀಟಾಗಿ ಕೂಡುತ್ತೆ ನೋಡಿ. ಈ ತರ ಸೇಮ್ ದಾರ ಯಾವ ತರ ಇರುತ್ತೋ ಸುತ್ತಿದ ತರ ಅದೇ ತರ ಬರುತ್ತೆ ಇದು ಕೂಡ. ಈಗ ಎಲ್ಲವನ್ನ ಮಾಡ್ಕೊಂಡು ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳುವಾಗ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ಇಲ್ಲಿವರೆಗೂ ಮಾಡ್ಕೊಂಡಿನಿ, ಕೇವಲ ಒಂದ್ ಬೆರಳಿನಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಡಬಲ್ ಮಾಡ್ಕೋತೀನಿ. ಈ ತರ ಕರೆಕ್ಟ್ ಆಗಿ ಈ ತರ ಹಾಕೊಳ್ಳಿ. ಈ ಸೈಡ್ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ಇದನ್ನ ಮಾಡ್ಕೊಳ್ಳಿ. ಈ ತರ ಯಾವ ಕಡೆದು ಯಾವ ಕಡೆ ಇದೆ ನೋಡ್ಕೊಂಡು ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ನೋಡಿ ಈ ತರ ಮಾಡ್ಕೊಂಡಲ್ಲ, ಇವಾಗ ಇದನ್ನ ಡಬಲ್ ಮಾಡ್ಕೋತೀನಿ. ಅವಾಗ್ಲೇ ತೋರಿಸಿದ್ನಲ್ಲ ಆ ತರ ಡಬಲ್ ಈ ತರ ಮಾಡ್ಕೊಂಡು ಕರೆಕ್ಟ್ ಆಗಿ ಇದ್ರ ಒಳಗಡೆ ಹಾಕ್ಬೇಕು. ಇವಾಗ ಈ ತರ ಕೆಳಗಡೆ ಇಟ್ಟು ಹಾಕ್ತಾ ಇದೀನಿ, ಇಲ್ಲಾಂದ್ರೆ ಹಾಕೋದಕ್ಕೆ ಅಡ್ಜಸ್ಟ್ ಅನ್ಸಲ್ಲ. ಈ ತರ ಇಟ್ಕೊಂಡು ಇದನ್ನ ಈ ಕಡೆ ಮಾಡ್ಕೊಂಡ್ಬಿಡ್ತೀನಿ. ಈ ತರ ಇವಾಗ ನಮ್ಗೆ ಯಾವ ತರ ಬೇಕೋ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕ್ಬೋದು. ಈ ತರ ಹಾಕಿ ಇದನ್ನ ಇದ್ರ ಒಳಗಡೆ ಹಾಕಿ ಜಸ್ಟ್ ಈ ತರ ಮಾಡ್ಕೊಂಡು ಇದನ್ನ ಈ ಕಡೆ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ತರ ಬಂದಿದೆ. ಇವಾಗ ಜಸ್ಟ್ ಇದನ್ನ ನೀರಲ್ಲಿ ಅದ್ಕೊಂಡು, ಹಾಗೆ ನಮ್ಗಿಲ್ಲಿ ಇಂಡೋದಕ್ಕೂ ಕೂಡ ಉದ್ದವಾಗಿರೋದ್ರಿಂದ ಈ ತರ ಇಂಡೋದಕ್ಕೂ ಕೂಡ ನೀಟಾಗೆ ಬರುತ್ತೆ ನೋಡಿ. ದುಡ್ಡನ್ನ ಖರ್ಚು ಮಾಡೋ ಬದಲು ಹಳೆಯ ಬಟ್ಟೆಗಳನ್ನ ಬಳಸ್ಕೊಂಡು ನಾವೇ ವೈಪರ್ ಅನ್ನ ರೆಡಿ ಮಾಡ್ಕೋಬಹುದು. ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಜಸ್ಟ್ ಇದನ್ನ ನೀರಲ್ಲಿ ಅದ್ಬಿಟ್ಟು ಈ ತರ ಇಂಡ್ಕೊಂಡು ಒರೆಸಿದ್ರೆ ಆಯ್ತು, ಸ್ವಚ್ಛವಾಗುತ್ತೆ. ಬೇಕಿದ್ರೆ ಇನ್ನೂ ದಪ್ಪ ಕೂಡ ಮಾಡ್ಕೋಬಹುದು, ಉದ್ದ ಬೇಕಿದ್ರೆ ಕಡಿಮೆ ಕೂಡ ಮಾಡ್ಕೊಳ್ಳಿ. ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಟಿ ಶರ್ಟ್ಗಳನ್ನ ನಾವು ಹಾಗೆ ಹೇಗಂದ್ರೆ ಹಾಗೆ ಒರೆಸೋದಕ್ಕೆ ಯೂಸ್ ಮಾಡ್ತಾರೆ. ಎಲ್ಲರೂ ಮನೆಯಲ್ಲೂ ಕಾಮನ್ ಆಗಿ ಟಿ ಶರ್ಟ್ ಬಟ್ಟೆಯನ್ನ ಈ ತರ ಒರೆಸೋದಕ್ಕೆ ಯೂಸ್ ಮಾಡ್ತಾರೆ. ನಾವು ಹಾಗೆ ಡೈರೆಕ್ಟ್ ಆಗಿ ಟಿ ಶರ್ಟ್ ಅನ್ನ ಒರೆಸೋದಕ್ಕಿಂತ ಈ ತರ ಮಾಡ್ಕೊಂಡು ಒರೆಸೋದ್ರಿಂದ ನೀಟಾಗೂ ಕಾಣಿಸುತ್ತೆ. ಈ ತರ ಟಿ ಶರ್ಟ್ ಇಂದ ಒರೆಸ್ತಾ ಇದೀವ ಅಂತ ಕೂಡ ಫೀಲ್ ಆಗೋದಿಲ್ಲ. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.